ಅಂತ ದುಡಿಯಕ್ಕೆ ಹೋಗ್ಬೇಡಿ. ಎಷ್ಟು ದುಡ್ದಿದ್ರು ಅಷ್ಟರಲ್ಲಿ ಆವಾಗ ಮಂತ್ಲಿ ಇಲ್ಲ ಮಂತ್ಲಿ ಟು ಅಂದ್ರೆ ಇಡ್ಲಿ ಇರಲ್ಲ. This is bus stop. But time ಎಲ್ಲ ಕುಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡಿದ್ದು ಬಂದಾಗಿದೆ, ಬಂದು ನೀಟಾಗಿ ಗೊತ್ತಾಗಲ್ಲ. ಬಸ್ ಇದ್ರೆ ಬಸ್ ಬಟ್ ಟೈಮ್ ಇದರ ಹ್ಯಾಕ್ ಬಸ್ ಸ್ಟಾಪ್. ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ಏನೋ ಯಾವಾಗ ನೋಡಿದ್ರು ಮುನ್ನಾರ್ ವೀಡಿಯೋಸ್ ಆಗ್ತಿರ್ತೀಯ ಅಂದ್ಕೊಂಡಿದ್ದೀರಾ. ಈ ಮುನ್ನಾರ್ ವೀಡಿಯೋಸ್ ಹಾಕೋ ಕಾರಣ ಏನಂದರೆ, ಹೋಗಿರೋದು ಅವತ್ತು ಬಟ್ ಅಪ್ಲೋಡ್ ಮಾಡ್ತಿರೋದು ಇವತ್ತು. ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಐಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ, ಎಡಿಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಆದರೂ ಇವಾಗ ಏನೋ ಕಷ್ಟಪಟ್ಟು ಎಡಿಟಿಂಗ್ ಮಾಡಿದ್ದೀನಿ. ಪ್ಲೇಸ್ 1 by 1 ನಿಮ್ಗೆ ಹೇಳ್ತೀನಿ, ಬನ್ನಿ. ಲೆಟ್ಸ್ ಗೋ ಆನ್ ಟು ದ ಯೂಟ್ಯೂಬ್ ವಿಡಿಯೋ. ಕನ್ನಡ ಇಟ್ಸ್ ಓಕೆ. ಶೈಲು ಮೂವಿ ಶೂಟಿಂಗ್. ಓಕೆ, ಶೈಲು ಬೇರೆ ಶೈಲು ನನಗೆ ಆಶ್ಚರ್ಯ ಆಯ್ತು, ಆಮೇಲೆ ದುಃಖ ಆಯ್ತು. ಶೈಲು ಯಾರನ್ನು ಕೇಳಬೇಡಿ, ಗೊತ್ತಿಲ್ಲ. ಅಂತೂ ಇಂತೂ ಅವ್ರ ಹತ್ರ ಪರಿಚಯ ಮಾಡಿಕೊಂಡು ನಮ್ಮವ್ರು ಒಂಚೂರು ಫೋಟೋ ಶೂಟ್ ಮಾಡಿಕೊಂಡು ನಾವು ಜರ್ನಿನ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೂ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಡೇ ಒನ್ನಲ್ಲಿ ಆಲ್ಮೋಸ್ಟ್ ಆಲ್ 5 ಪ್ಲೇಸಸ್ ನೋಡಿದ್ವಿ. ಹೇಗಿತ್ತು ಬನ್ನಿ ನೋಡೋಣ. ಫಸ್ಟ್ ಇವಾಗ ನಾವು ಹೋಯ್ತಿದ್ವಿ ಇಡ್ಲಿ ಕಲ್ಸಂತೆ. ಆಗಿರುತ್ತೆ ಬಿಡೋಣ. ಫಸ್ಟ್ ನಾವು ಹೋಗ್ತಿರೋದು ಇವಾಗ ಇಡ್ಲಿ ಕಲ್ಸಂತೆ. ಇಡ್ಲಿ ಕಲ್ಸ್ ಅಂದ್ರೆ ಇಡ್ಲಿ ಇರಲ್ಲ, ಅದು ಹಿಲ್ಸೆ ಇಡ್ಲಿ ಶೇಪಲ್ಲಿ ಇರುತ್ತೆ. ಅದಕ್ಕೆ ಇಡ್ಲಿ ಗಲ್ಸ್ ಅಂತ ಇಟ್ಟಿದ್ದಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ, ಅದು ಟ್ರೂತ್. ದಿಸ್ ಇಸ್ ಟ್ರೂತ್, ರಿಯಲಿ ಅದು ನಿಜಾಂಶ. ಅದಾಗಿದ ತಕ್ಷಣ ನಾವು ಹೋಗಿದ್ದೆ ಇಡ್ಲಿಗಲ್ ಫಾಲ್ಸ್ ಅಂತ. ತುಂಬ ಅಂದರೆ ತುಂಬ ಸಖತ್ತಾಗಿ ವೆದರು, ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಿತ್ತು. ನಾವಂತೂ ತುಂಬ ಸಾಂಗ್ ಹಾಕ್ಕೊಂಡು ತುಂಬ ಜೋಶಲ್ಲಿ ಎಂಜಾಯ್ ಮಾಡ್ತೀವಿ. ನೋಡ್ಬೋದು ನೀವು ಹೇಗೆ ಎಂಜಾಯ್ ಮಾಡ್ತಿದ್ದೀರ ಅಂತ. ನೀವು ಇಂಥ ಫ್ರೆಂಡ್ಸ್ ಜೊತೆ ಹೋದರೆ ದಯವಿಟ್ಟು ಈ ಥರ ಎಂಜಾಯ್ ಮಾಡೋದನ್ನು ಟ್ರೈ ಮಾಡಿ. ಹೋಗಿದ ತಕ್ಷಣ ಒಂದೆರಡು ಫೋಟೋಸ್ ತಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋ ಥರ ಬಿಟ್ಟು ಅಲ್ಲೇನಾದರೂ ಒಂಥರ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋ ಥರ ನೋಡಿ. ನಾವಂತೂ ತುಂಬ ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡ್ವಿ. ನೀವೇ ನೋಡ್ತಾ ಇರ್ಬೋದು ಹೇಗೆ ಎಲ್ಲ ಎಂಜಾಯ್ ಮಾಡ್ತಿದ್ದೀವಿ ಅಂತ. ನಿಮ್ಮ ಫ್ರೆಂಡ್ಸ್ ಜೊತೆ ಹೋದರೆ ನೀವು ಹೀಗೆ ಎಂಜಾಯ್ ಮಾಡಿ. ಲೆಟ್ಸ್ ಡು. ಈ ಒಂದು ಅದ್ಭುತವಾದ ಅಮೋಘವಾದ ವೈಬ್ ಜೊತೆ ದಯವಿಟ್ಟು ಹೇಳ್ತಿದ್ದೀನಿ, ತುಂಬ ಅಂತ ದುಡಿಯೋಕ್ಕೆ ಹೋಗ್ಬೇಡಿ. ಎಷ್ಟು ದುಡ್ದಿದ್ರು ಅಷ್ಟರಲ್ಲೇ ಎಂಜಾಯ್ ಮಾಡಿ. ಆವಾಗ ಮಂತ್ಲಿ ಇಲ್ಲ ಮಂತ್ಲಿ ಟ್ವೈಸು ದಯವಿಟ್ಟು ಎಂಜಾಯ್ ಮಾಡ್ತೀರಿ. ನೋಡಿ ನನ್ನ ಮಗ ಹೆಂಗೆ ಎಂಜಾಯ್ ಮಾಡ್ತೀಯಾನೆ ಅಂತ ನೋಡ್ರಿ, ಹೆಂಗೆ ಎಂಜಾಯ್ ಮಾಡ್ತೀಯಾನೆ. ಡುಮುಕುಗುಣ ಮೈ ಮೇಲೆ ಬಂದಿದ್ದಾರೆ ಅವನಿಗೆ. ದಿವಸ ಅಂತೂ ನೆಕ್ಸ್ಟ್ ಲೆವೆಲ್. ವೆದರ್ ಅಂತೂ ಸೂಪರಾಗಿ ಸೆಕ್ಸಿಯಾಗಿದೆ. ದಯವಿಟ್ಟು ಈ ವೆದರ್ಗೆ ಬಂದು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದೀನಿ. ನೋಡ್ರಿ ನಮಗೆ ಕರ್ಕೊಂಡ್ಬಂದಿರೋರು ಅಷ್ಟೇ ಸಖತ್ತಾಗಿ ನಮ್ಗೆ ಹೆಲ್ಪ್ ಮಾಡಿ ಎಂಜಾಯ್ ಮಾಡಿ. ಅದಂತೂ ಏನು ನೋಡಲ್ಲ, ಯಾರೋ ಸಿಗರೇಟ್ಸ್ ಹೊಗೆ ಬಿಟ್ಟಂಗೆ ಆಯ್ತು. ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಿತ್ತು ಗೊತ್ತಂದ್ರೆ, ಆ ವೆದರ್, ಆ ಫಾಗು, ಆ ಮಳೆ. ನೋಡ್ರಿ 3 ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಬಟ್ ಆದರೂ ಇನ್ಸ್ಟಾ 360 ತಗೊಂಡೋಗಿದ್ದಕ್ಕೂ ಒಂದು ಸ್ವಲ್ಪ ವರ್ತ್ ಅನಿಸ್ತು. ಯಾಕಂದರೆ ಅದು ತುಂಬ ಅತ್ಯುತ್ತಮವಾಗಿ ವೀಡಿಯೋಸ್ ಬಂದಿದೆ, ನೀವೇ ನೋಡ್ಬೋದು ಹೇಗೆ ಅಂತ. ಬಟ್ ಘಾಟ್ ಸೆಕ್ಷನ್ಸ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಮುನ್ನಾರಲ್ಲಿ ಮೇನ್ ಟ್ರಾವೆಲಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಅಂದರೆ ನೀವು ಟ್ರಾವೆಲ್ ಎಷ್ಟು ಸಖತ್ತಾಗಿ ಮಾಡಿದ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಕಾರ್
ಬೈಕ್ಸ್ ಇಂಥದ್ರಲ್ಲಿ ಹೋಗಿ, ಬಸ್ಸುಗಳಲ್ಲಿ ಹೋಗೋಕ್ಕಿಂತ ಬಸ್ಸುಗಳಲ್ಲಿ ಹೋದ್ರೂ ವ್ಯೂ ಕಾಣಿಸುತ್ತೆ, ಬಟ್ ಕಾರ್ಸ್ ಬೈಕ್ಸ್ ಅಂದ್ರೂ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡೆ. ಲ್ಯಾಡ್ಸ್ ವೆಲ್ಕಮ್ ಟು ಅನದರ್ ಪ್ಲೇಸ್. ಡೂ ದ ವಿಡಿಯೋ. ಹಾಂ ಹೇಳಿ Total 1.5 lakhs of acre plantation. 1.5 lakhs of to acre. Ratan Tata ka plantation. Ratan Tata. That's why now also well maintenance. Is doing any building construction was not allowed inside the plantation. But you can see the Ooty inside so many buildings. There no any buildings. ಮೋರ್ ಶುಗರ್ ಮೋರ್ ಎಷ್ಟು ಎಷ್ಟಣ್ಣ? ಮೀಟ್ರ್ ನೀರು ಇಲ್ಲಿ ಫಾಲ್ಸ್ ಇರುತ್ತೆ. ಫಾಲ್ಸ್ಗೆ ಟಿಕೆಟ್ ತಗೋಬೇಕಂತ ಸಂಸ್ಕೃತಿ ಇದೇ ನಮ್ಮ ಸಂಪ್ರದಾಯ. ಫಾಲ್ಸ್ಗೆ ಟಿಕೆಟ್ ತಗೋಬೇಕು. ಪರ್ಸನ್ 60 rupees. ಇಲ್ಲಿಂದ 100 ಮೀಟರ್, ಇಲ್ಲಿಂದ 100 ಮೀಟರ್ಸು ವಾಕಬಲ್ ಡಿಸ್ಟೆನ್ಸು. ಪರ್ ಪರ್ಸನ್ 60 rupees ತಗೋಬೇಕು. ವಾಟರ್ ಫಾಲ್ಸ್ ಹೇಗಿದೆ ಅಂತ ಫಸ್ಟ್ ನೋಡೋಣ, ಅದಾದಮೇಲೆ 60 rupees ವರ್ತ್ ಇದೆಯಾ ಇಲ್ವಾ ಅಂತ ನೀವೇ ಹೇಳಿ. ಇಟ್ ಈಸ್ ಬೆಸ್ಟ್ ಫಾರ್ ನನ್ನ ಪ್ರಕಾರ 60 ರೂಪಾಯಿ. ಇಟ್ ಈಸ್ ನಾಟ್ ಕಾಸ್ಟ್ಲಿ, ಓಕೆ, ಬಟ್ ನೋಡೋಣ. ನಾವು ಇವಾಗ ಬಂದಿರೋದು ವೆರಿಬಾರ ಫಾಲ್ಸ್ ಅಂತ. ನೋಡಿ ಹೇಗಿದೆ ಅಂತ ನೋಡ್ಬೋದು. ಆರಾಮಾಗಿ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಪರ್ ಹೆಡ್ 60 rupees ಲೆಕ್ಕ ತಗೊತಾರೆ. ಬರುವಾಗ ಜಸ್ಟ್ 100 meters ಇಂದ ಬರಬೇಕು. ಅದಾದ ನಂತರ ನೀವು ನೋಡ್ಬೋದು ಹೇಗೆ ಎಲ್ಲ ಕಾಣಿಸ್ತೀವಿ, ಈ ಹೋಲ್ ಸೀನರಿ ಎಲ್ಲ ಹೇಗಿದೆ, ಏನು ಎತ್ತ ಅಂತ. ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಐತೆ. ಆರಾಮಾಗಿ ಬಂದು 60 rupees ಹೋದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೋದು. ದಯವಿಟ್ಟು ನೀವು ಬರುವಾಗ ನಿಮ್ಮ ಫ್ರೆಂಡ್ಸ್ ಜೊತೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನೀವು ಆರಾಮಾಗಿ ವರ್ಕ್ಫುಲ್ಲಾಗಿ ಇದು ಮಾಡ್ಬೋದು. ನೋಡಿ ನೆಕ್ಸ್ಟ್ ತೋರಿಸ್ತೀನಿ. ಸೆಕೆಂಡ್ ಪ್ಲೇಸ್ಗೆ ಹೋಗಿದ್ದೆ ನಾವು ಫಾಲ್ಸ್ಗೆ. ಫಾಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಇದು ಟಾಪ್ ಅನ್ಕೊತೀನಿ. ಇನ್ನು ಕೆಳಗಡೆಗೆ ಹೋದರೆ ಇನ್ನು ಹೇಗೆ ಆ ಫಾಲ್ಸ್ ಮೇಲೆಯಿಂದ ಬೀಳ್ತಿರೋದನ್ನು ನಾವು ನೋಡ್ಬೋದು. ಬಟ್ ವ್ಯೂ ಥರ ಯಾವ ಥರ ಇದೆ ಅಂತ ಎಲ್ಲರೂ ಇಲ್ಲಿ ಬಂದು ಸ್ವಲ್ಪ ಜನ ಇಲ್ಲಿ ಸ್ವಿಮ್ಮಿಂಗು ಎಂಜಾಯ್ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿತ್ತು, ನನ್ನ ಪ್ರಕಾರ ತುಂಬ ವರ್ತ್ಫುಲ್ ಅನಿಸ್ತು. 60 rupees ವರ್ತ್ಫುಲ್. ಬಟ್ ಹೋಗೋವಾಗ ಮುನ್ನಾರಲ್ಲಿ ತುಂಬ ಫಾಲ್ಸ್ ಇರುತ್ತೆ, ತುಂಬ ವ್ಯೂ ಪಾಯಿಂಟ್ಸ್ ಇರುತ್ತೆ, ಬಟ್ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಪ್ಲೇಸ್ ನಾವು ಹೋಗ್ತಿರೋದು ಯಾವುದಂದರೆ, ನೀವು ನೋಡಿ ಎಷ್ಟು ಡಿಫ್ರೆಂಟ್ ಪ್ಲೇಸ್, ಬಟ್ ಒನ್ ಡೇಯಲ್ಲಿ 5 places ಕವರ್ ಮಾಡಿದ್ವಿ ಅಂದರೆ ತುಂಬ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು, ಆದರೂ ಕವರ್ ಮಾಡಿದ್ದೀವಿ. ಬಟ್ ಹೇಳೋದೇನು ಗೊತ್ತಾ, ಎಲ್ಲಿಗಾದರೂ ಹೋದಾಗ ನಿದ್ದೆ ಒಂಚೂರು ಕಡಿಮೆ ಮಾಡಿ, ಅಲ್ಲಿರುವ ನೇಚರ್ನ ಒಂಚೂರು ಜಾಸ್ತಿ ಎಂಜಾಯ್ ಮಾಡಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಹೋಗ್ತಿರೋದೇ ನಾವು ಕೇವ್ಸ್ಗೆ. ಈ ಕೇವ್ಸ್ ಅಂತೂ ತುಂಬ ಸಖತ್ತಾಗಿತ್ತು. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಬೇರೆ ಇತ್ತು. ನಮ್ಮವರೆಲ್ಲ ನೋಡಿ ಹೇಗೆ ಎಲ್ಲ ಹ್ಯಾಂಗಿಂಗು, ಕೆಳಗಡೆ ವಾಟರ್ ಫ್ಲೋ ಆಗ್ತಿರೋದು. ಈ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಅನಿಸ್ತು. ನೀವು ನೋಡ್ತಿದ್ದೀರಾ ಎಷ್ಟು ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ನೀವು ಹೋದರೆ ಇಂಥ ಪ್ಲೇಸ್ಗಳಿಗೆ ದಯವಿಟ್ಟು ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಬಟ್ ಆ ಕೇವ್ಸು, ಆ ಬ್ಯಾಂಬೂ ಫಾರೆಸ್ಟ್ ಅಂತಾರೆ, ಬ್ಯಾಂಬೂ ಫಾರೆಸ್ಟು ಮತ್ತು ಕೇವ್ಸ್ ಅಂತೂ ತುಂಬ ಸಖತ್ತಾಗಿತ್ತು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನೆಕ್ಸ್ಟ್ ಟೈಮ್ ಮುನ್ನಾರ್ಗೆ ಹೋದ್ರೆ ದಯವಿಟ್ಟು ಈ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ಒಂಥರ ಅಡ್ವೆಂಚರ್ ಥರ ಇತ್ತು. ದಯವಿಟ್ಟು ನಾವು ನೋಡಿದ್ವಿ, ಒಂಚೂರು ಡಿಫ್ರೆಂಟಾಗಿ ಇತ್ತು. ಓಕೆ, ಇದಕ್ಕೂ ಎಂಟ್ರಿ ಫೀಸ್ ಇತ್ತು 50 rupees. 50 rupees ಪೇ ಮಾಡಿ ಹೋದ್ರೆ ನಮ್ಮವರೆಲ್ಲ ಅಡ್ವೆಂಚರ್ ಮಾಡೋಕ್ಕೆ ಕೇವ್ ಒಳಗಡೆ ಹೋಗ್ತಿದ್ರು. ನಾನು ಖುಷಿಯಲ್ಲಿ ಜೋಶಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ನಾವು ಲೆಟ್ಸ್ ಗೋ ಟು ಅನದರ್ ಪ್ಲೇಸ್. ಅನದರ್ ಪ್ಲೇಸ್ ಇಸ್ ದ ಒನ್ ಆಫ್ ದ ಸ್ಪೆಷಲ್ ಪ್ಲೇಸ್. ಅಂದರೆ ಏನಂದರೆ, ಕಣ್ಣಲ್ಲಿ ಇಡೀ ಕಾಡು ಗುಡ್ಡ ಎಲ್ಲ ನೋಡ್ಬೋದು. ದಟ್ ಈಸ್ ಓನ್ಲಿ ಕಾಲ್ಡ್ ವ್ಯೂ ಪಾಯಿಂಟ್ ಅಂತ. ಬಟ್ ಆ ವ್ಯೂ ಪಾಯಿಂಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಅಲ್ಲಿ ಕೂತ್ಕೊಂಡು ನೋಡ್ತಿದ್ರೆ ನಾನೇನೋ ಈ ಪ್ರಪಂಚದ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ದಂಗೆ ಖುಷಿಯಾಗಿ ಫೀಲ್ ಆಗ್ತಿದೆ. ಬಟ್ ನೋಡ್ರಿ ವ್ಯೂ ಪಾಯಿಂಟ್ ನೋಡ್ರಿ ಯಾವ ಥರ ಇದೆ. ಟ್ರಕ್ಕಿಂಗು ಸಖತ್ತಾಗಿತ್ತು. ಬಟ್ ಇದು ನೋಡೋಕ್ಕೆ ನಿಮ್ಗೆ ಹಿಂಗೆ ಕಾಣಿಸ್ತಿದೆ, ಬಟ್ ಟ್ರಕ್ಕಿಂಗ್ ಹತ್ತಕ್ಕೆ ಒಂಚೂರು ಡಿಫಿಕಲ್ಟ್ ಆಗಿತ್ತು. ಬಟ್ ಹತ್ತಿ ವ್ಯೂ ಪಾಯಿಂಟ್ ಹತ್ರ ಕೂತ್ಕೊಂಡು ನೋಡ್ತಾ ಇದ್ರೆ ಇಡೀ ನಾವು ಮುನ್ನಾರ್, ಕೇರಳ ಎಲ್ಲ ಕಾಣಿಸ್ದಂಗಿತ್ತು. ಟ್ರಿಪ್ ಬಂದ ಮೇಲೆ ಒಂದ್ಸತಿ ಈ ಕಡೆಗೆಲ್ಲ ರತನ್ ಟಾಟಾ ಟೀ ಎಸ್ಟೇಟ್ ಅದೆಲ್ಲ ಕುಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡಿದ್ದು ಬಂದಾಗಿದೆ. ಬಂದು ನೀಟಾಗಿ ನೋಡ್ಕೊಂಡು ಹೋಗ್ರಿ. ರತನ್ ಟಾಟಾ ಅವರು 1,25,000 ಎಕರೆ ಟೀ ಎಸ್ಟೇಟ್ ಇದೆ. ಇಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರಿಗೆಲ್ಲ ವ್ಯವಸ್ಥೆ ಯಾವ ಥರ ಇದೆ, ಅವರಿಗೆ ಹೆಲ್ತ್ಗಾಗಲಿ ಎಜುಕೇಷನ್ಗಾಗಲಿ ಎಲ್ಲ ಇಲ್ಲೇ ಇದೆ. ಅವ್ರು ಎಲ್ಲಿಗೆ ಸಿಟಿಗಳಿಗೆ ಹೋಗಂಗಿಲ್ಲ, ಇಲ್ಲೇ ಇದೆ. ಅಂದರೆ ಅವರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು ರತನ್ ಟಾಟಾ ಗ್ರೂಪ್ ಅವರು ಜನಗಳಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಎಷ್ಟು
ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಮಾಡಿದ್ದಾರೆ ಅಂತಂದರೆ ಇದು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇದು ಯಾರ್ದೋ ಕಾಡು ಅಂತೀವಿ, ಯಾರ್ದೋ ಅಂತ. ಅವ್ರಿಗೆ ನಮ್ಮ ಕಡೆ ಧನ್ಯವಾದಗಳು. ಟ್ರಿಪ್ಪೇನಿಲ್ಲ, ಬಂದು 12 ಗಂಟೆವರೆಗೂ ದಬ್ಬಾಕೊಂಡು ಊಟ ಮಾಡಿ ಅರ್ಧ ದಿನ ವೇಸ್ಟ್ ಮಾಡಿ ಇವಾಗ ಬಸ್ಸಲ್ಲಿ ಹೋಗ್ಬೇಕಂತ ಬಸ್ಸನ್ನು ಕ್ಯಾನ್ಸಲ್ ಮಾಡಿ ಮಂಜಣ್ಣನ ಇಷ್ಟದ ಮೇರೆಗೆ ಥಾರ್ ಅವರ ಡ್ರೀಮ್ ಕಾರ್ ಅನ್ಕೋಬೋದು. ಅದರ ನೋಡ್ಬಿಟ್ಟು ಹಿಂಗೆ ಕ್ಯಾನ್ಸಲ್ ಮಾಡಿ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ಇದಕ್ಕೆ ರೆಡಿ ಮಾಡಿ ಫಿಕ್ಸ್ ಮಾಡಿಸಿದ್ದಾರೆ. ಬಟ್ ಅಂತಂಟು ಒಂಚೂರು ಸಿನಿಮ್ಯಾಟಿಕ್ ಟೈಪಲ್ಲಿ ವೀಡಿಯೋಸ್ನ ನೋಡಿ ನಿಮಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಲೆಟ್ಸ್ ಟು ಸಿ ಇನ್ ಪಾರ್ಟ್ 2. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.